ಎಲ್ಲ ಹಾಳಾಗೋದ್ಲು. ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಲಲ್ಲ. ಏಯ್ ಅಲ್ಲಿ ನೋಡ್ರು. ಈ ಕಾಡ್ಗಿಚ್ಗೆ ಇಡೀ ಕಾಡೆ ಹಚ್ಕೊಳ್ಳುತ್ತೆ. ಇನ್ನು ಇವಳೆಲ್ಲ ಬದುಕ್ತಾಳೆ. ಯಾವನ್ ಹೇಳ್ಕೊಂಡು ಹೋಗಿದಾನೋ ಏನೋ. ನಾವು ತಗ್ಲಕ್ಕೋತಾ ಇದ್ದೀವಲ್ಲಮ್ಮ. ಯಾರೋ ಮಾಡೋದು ಮಾಡ್ತಾ ಸರಿಯಾಗೆ ಮಾಡೋರೆ. ನಮ್ಮ ಇಂದ್ರನ್ ಗೋಳು ಇಕ್ಕೋತಾ ಇದ್ಲು. ಸತ್ರೆ ಸಾಯ್ಲಿ ಬಿಡು. ಅಯ್ಯೋ ಅಮ್ಮ, ಆ ಹಾಳದೊಳು ಸಾಯದಲ್ಲಿರ್ಲಿ. ಇನ್ಸ್ಪೆಕ್ಟರ್ ದ್ರೋಣ ನಮ್ ಕತೆ ಮುಗಿಸ್ತಾನಷ್ಟೇ. ಹಾ, ನಾನು ಹೇಗೋ ಗರ್ಭಿಣಿ, ನನ್ನನ್ನೇನೂ ಮಾಡಲ್ಲ. ನಿಮ್ಮಿಬ್ಬರಿಗೂ ಇದೆ ಮಾರಿ ಹಬ್ಬ. ಸ್ವಲ್ಪ ನೀವಿಬ್ರು ಸುಮ್ಮನೆ ಇರ್ತೀರಾ? ಅವ್ರ ವಿಚಾರಣೆ ಮಾಡೋದಿರ್ಲಿ, ನೀವೇ ವಿಷಯನ ಬಾಯ್ಬಿಡೋ ಥರ ಕಾಣ್ತಿದ್ಯಲ್ಲ. ನೀವಾಗೆ ವಿಚಾರಣೆನ ಎದುರಿಸಿ. ಏನೇ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ. ಏನು ಐಡಿಯಾನೋ ಏನೋ, ನನ್ಗಂತೂ ಕೈ ಕಲ್ಲೆಲ್ಲ ಕರೆಂಟ್ ಹೊಡೆದಂಗಾಗಿ ನಡುಗ್ತಾ ಇದೆ. ನೀನೇನು ಅಭಿ, ಪ್ರತಿ ಸಲನೂ ಗಣೇಶನ್ ಮಾಡು ಅಂದರೆ ಸುಬ್ರಹ್ಮಣ್ಯನ್ ಮಾಡ್ತೀಯ. ಶಿವನ್ ಕುತ್ತಿಗೆಗಿರೋ ಅವನ್ ತಗೊಂಡು ಬಂದು ನಮ್ಮ ಕುತ್ತಿಗೆಗೆ ಹಾಕ್ತೀಯ. ನಡ್ರಿ. ಜ್ಯೋತಿ, ಏನ್ ಯೋಚನೆ ಮಾಡಕತ್ತೀವ? ನಡಿ ಒಳಗೆ. ಜ್ಯೋತಿ, ಪೊಲೀಸರಿಗೆ ಕಳ್ಳರ ಮುಖ ನೋಡಿದ್ರೆ ಇವರ ಕಳ್ಳರು ಅಂತ ತಿಳ್ಕೊಳ್ಳೋ ಕೆಪಾಸಿಟಿ ಇರ್ತೈತಿ. ಆದ್ರೆ ಇವತ್ತು ಆಕಿನ ಮುಖ ನೋಡಿದ್ರೆ ಆಕೆ ಏನೋ ತಪ್ಪು ಮಾಡ್ಯಾಳ ಅಂತ ನನಗೆ ಅನಿಸ್ಲಿಲ್ಲ. ಅಂದ್ರೆ ಅಣ್ಣನಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ಆಯ್ತು. ಜ್ಯೋತಿ, ಒಳಗ್ ನಡಿ ಅಂದೆ. ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೆದರಕತ್ತಿ? ಹಾಗೇನಿಲ್ಲ.
ಇಂದ್ರ ಏಯ್ ಬಾರೋ ಇಲ್ಲಿ ಮಗನ ಏನೋ ಮಾಡ್ತೀಯ ತುಳಸಿಗೆ ಬೇಡ ಕಣಪ್ಪ. ಏನೋ ಮಾಡ್ತೀಯ? ಏನ್ ಮಾಡ್ತೀಯ? ಏಯ್, ಮಗನ ನಿಂತ್ಕೋ. ಹೇ ಇಂದ್ರ, ತುಳಸಿ ಎಲ್ಲೋದ್ಲು ಅಂತ ನನಗೂ ಗೊತ್ತಿಲ್ಲ ಕಣೋ. ತುಳಸಿ ಕಾಣೆ ಆಗಿರೋದಕ್ಕೆ ನನಗೂ ನಿನ್ನಷ್ಟೇ ನೋವಾಗ್ತಿದೆ. ನೋಡಿ ಸರ್ ಹೇಗ್ ಮಾತಾಡ್ತಾ ಇದ್ದಾನೆ. ಇಂಥವ್ನ ಮಾತನ್ನೆಲ್ಲ ನಾವು ನಂಬಾರ್ದು. ಏಯ್, ಇಂದ್ರ ಬಾ. ಹೇಯ್, ತುಳಸಿ ಬಗ್ಗೆ ಸತ್ಯ ಏನಾದ್ರೂ ಹೊರಗಡೆ ಹಾಕಿದ್ರೆ ಮರ್ಯಾದೆ ಹೋಗೋದು ನಿಂದೆ ಕಣೋ. ಏನೋ ಒಂದೇ ಶಿವಣ್ಣ 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 ನಿಂತ್ಕೋರೆ. ನೀವಿಲ್ಲಿ ಕಿತ್ತಾಡಕ್ಕಲ್ಲ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು. ನೀವು ಹಿಂಗ ಕಿತ್ತಾಡಕತ್ತಿದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಕತಿ. ಇಲ್ಲಿ ಕಿತ್ತಾಡೋದು ಮುಖ್ಯನೋ ತುಳಸಿ ಅವ್ರನ್ನ ಹುಡ್ಕೋದು ಮುಖ್ಯನೋ? ಏ ಅಭಿ, ನೀನು ನಿನ್ನ ಹೆಂಡತಿ ನೀನ್ ಹತ್ತಿ ಸೇರ್ಕೊಂಡು ಆಡಬಾರ್ದು ಆಟ ಆಡಕತ್ತಿರ್ನ? ಬಾಯ್ ಬಿಡ. ತುಳಸಿ ಅವ್ರನ್ನ ಎಲ್ಲಿ ಮುಚ್ಚಿಟ್ಟಿ? ಇದೊಳ್ಳೆ ಸರಿ ಹೋಯ್ತಲ್ಲ ಸರ್. ಊರಲ್ಲಿ ಏನೇ ನಡೆದ್ರು ಅದಕ್ಕೆಲ್ಲ ಹೊಣೆ ನಾನೇನಾ? ಎಲ್ಲದಕ್ಕೂ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ ಸರ್. ಓ ಮತ್ತೆ ಯಾಕಪ್ಪ ನಾನು ನೋಡಿದ ತಕ್ಷಣ ಓಡ್ ಹೋಗಾಕ್ ನೋಡಿದಿ? ನಿಮ್ಮ ಮನೆಗೆ ಫೋನ್ ಮಾಡಿ ನಿನ್ನ ಅತ್ತಿಗೆ ಹೆಂಡತಿಗೆ ಮನೆ ಬಿಟ್ಟು ಹೋಗು ಅಂತ ಯಾಕೆ ಹೇಳಿದಿ? ಇನ್ನೇನ್ ಮಾಡ್ಲಿ ಸರ್, ಅವ್ರು ಬಿಟ್ಟು ಇವ್ರು ಯಾರು ಅಂತ ಪ್ರತಿ ಸರಿ ನಮ್ಮನ್ನೇ ಟಾರ್ಗೆಟ್ ಮಾಡ್ತೀರಾ, ಟಾರ್ಚರ್ ಕೊಡ್ತಾ ಇದ್ದೀರಾ. ಆ ಭಯಕ್ಕೆ ಓಡೋದೆ ಸರ್. ಅದೇ ಭಯದಿಂದನೇ ನನ್ನ ಹೆಂಡತಿಗೆ ಫೋನ್ ಮಾಡಿದೆ. ಅದು ಬಿಟ್ಟು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ. ಅದಕ್ಕೂ ಮೊದಲು ನಾನು ತುಂಬ ತಪ್ಪು ಮಾಡಿದ್ದೆ. ಆದರೆ ಈ ತಪ್ಪು ನಾನು ಮಾಡಿಲ್ಲ ಸರ್. ನಾನೀಗ ತುಂಬಾನೇ ಬದಲಾಗಿದ್ದೀನಿ. ನನ್ನ ಹೆಂಡತಿ ಮಗು ಜೊತೆ ನೆಮ್ಮದಿಯಾಗಿ ಬದುಕಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ನಿನ್ನ ಬಿಡೋ ಮಾತಾ ಇಲ್ಲ.